ಹೇಳಮ್ಮ. ಆ್ಯಕ್ಚುಲಿ ಗಿಲ್ಲಿ ಗೆದ್ದಿಬೇಕು. ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾನೆ, ನ್ಯಾಯತೆಕರ ಆಟ ಆಡ್ತಾನೆ. ಯಾವುದೇ ಒಂದು ಆಟ ಆಡೋಪರಿಗೆ ಕರೆಕ್ಟಾಗಿ ಮಾತಾಡ್ತಾನಲ್ಲ, ಅದು ಬೆಸ್ಟು. ಮತ್ತು ಸುದೀಪನ್ ಬಾಜು ಗಿಲ್ಲಿ ಮತ್ತು ಕಾವ್ಯನೇ ಗೆದ್ದಿಬೇಕು. ಇಬ್ಬರದ ಒಬ್ರು ಗೆದ್ದಿಬೇಕು. ಹಾಂ, ಗಿಲ್ಲಿ ಗೆದ್ದಿಬೇಕು. ಗಿಲ್ಲಿನೇ ಗೆದ್ದಿಬೇಕು. ಹಾಂ, ನಿಮ್ಮ ಹೆಸರು? ನನ್ನ ಹೆಸರು ರಾಜೇಶ್. ಗಿಲ್ಲಿ ವಿನ್ ಆಗ್ಬೇಕ್ರಿ. ಗಿಲ್ಲಿ ಸೆಕೆಂಡ್ ಟಕ್ಕರ್ ಇನ್ನೂ ಸುಮ್ಮನೆ ಯಾಕೆ ಮಾಡಿಲ್ರಿ. ಯಾಕಂದ್ರೆ ಗಿಲ್ಲಿ ಬೆಸ್ಟ್ ಆಫ್ ಆಡಲ್ರಿ. ಅವ ಏನಿದ್ರು ಬಿ ಡೈರೆಕ್ಟ್ ಮುಂದೆ ಹೇಳ್ತಾನೆ, ಮುಂದೊಂದು ಮಾತಾಡಲ್ಲ. ಅದಕ್ಕೆ ಗಿಲ್ಲಿ ಗೆಲ್ಬೇಕಂತ ಅನ್ಕೋತೀನಿ. ಆಲ್ಮೋಸ್ಟ್ ಗಿಲ್ಲಿದ್ ಯಾವಾಗ ನೋಡಿದ್ರು ಮನೆಯ ಜೊತೆ ಕಿರಿಕಿರಿ ಆಗ್ತದ. ಅವ್ರು ಏನಿದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ, ಹಿಂದೆ ಮುಂದೆ ಆಗಿಲ್ಲ. ಅದ್ರ ಸಲುವಾಗಿ ಎಲ್ಲರೂ ಅವ್ರ ಜೊತೆ ಜಗಳ ಆಡ್ತಾರೆ. ಸುದೀಪನ ಅಕ್ಕಪಕ್ಕ ಯಾರು ಇದ್ದಿರ್ಬೇಕಂತ? ಗಿಲ್ಲಿ ಮತ್ತು ಕಾವ್ಯ. ಫಸ್ಟ್ ಯಾರು ಬರಬೇಕು? ಗಿಲ್ಲಿ ಬರ್ಬೇಕು. ನಿಮ್ಮ ಹೆಸರು? ಚೈತನ್ಯ. ಯಾರು ಗೆದ್ದಿಬೇಕು? ಬೇರೆ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು. ಮನೆಗೆ ಅವ್ನು ಗೇಮ್ನಾಗ ಟಕ್ಕರ್ ಕೊಡಕ್ಕೆ ಯಾರಿಲ್ಲ ರೀ. ಮತ್ತೆ ಸೆಕೆಂಡ್ ಕಾವ್ಯ ಬಂದಿದ್ರು. ಕಾವ್ಯ. ಸುದೀಪನ ಅಕ್ಕಪಕ್ಕ ಯಾರು ನಿಂದಿರ್ಬೇಕಂತ? ಗಿಲ್ಲಿ ಕಾವೇರಿ. ಅವ್ರಕಿನ್ನ ಬೇರೆಯವರು ಇನ್ನೂ ಅವ್ರಿಗೆ ಚೆನ್ನಾಗಿ ಆಡೋರು ಇದ್ದಾರೆ, ಭಾಳ ಸೀನಿಯರ್ ಪ್ಲೇಯರ್ಸ್ ಇದ್ದಾರೆ. ಅವ್ರು ಬಿಟ್ಟು ಗಿಲ್ಲಿ ಕಂಪ್ಲೇಂಟ್ ಮಾಡ್ತಾರ ಅಂತ ಅನ್ಸಲ್ದ ನಿಮಗೆ? ಹಂಗಂದ್ರೆ ರಗೊಂಡು ಒಟ್ನಾಗ ವಿನ್ ಆಗದ. ಗೆದಿಬೇಕ್ರಿ. ಹಾಂ ಮನೆಗೆಲ್ಲ ಕಂಟೆಸ್ಟೆಂಟು ಗೇಮ್ ಎಲ್ಲ ಚಲೋ ಆಡ್ತಾರ್ರಿ. ಹಾಂ ಕಂಟೆಂಟೆಂಟು ಗೇಮ್ ಎಲ್ಲ ಚಲೋ ಆಡ್ತಾರ್ರಿ. ಎಲ್ಲರಿಗೆ ಇಂಡೈರೆಕ್ಟ್ ಮಾತಾಡ್ತಾರ್ರಿ. ಮುಂದೆ ರೀ ಹಿಂದೆ ಮುಂದೆ ಮಾತಾಡೋದು. ಕಾವ್ಯ. ಸುದೀಪನ ಅಕ್ಕಪಕ್ಕ ಯಾರು ನಿಂದಿರ್ಬೇಕು? ಗಿಲ್ಲಿ ಕಾವ್ಯ. ಇಬ್ಬರದಾಗ ಒಬ್ಬರು ಅಂದ್ರೆ ವಿನ್ ಯಾರಾಗಬೇಕು? ಗಿಲ್ಲಿನೇ. ಅವ್ರಿಗೆ ಯಾರು ಟಕ್ಕರ್ ಕೊಡಲ್ಲ. ಮನೆಗಿನ ಭಾಳ ಜನ ಚಲೋ ಆಡತ್ತಾರಲ್ಲ. ಬಟ್ ನಮ್ಮವ್ರು ಬರೀ ಇದು ಮಾಡಲ್ಲ. ಬರೀ ನೀವು ಗಿಲ್ಲಿ ಅಭಿಮಾನಿ ಇದೆ ಅಂತ ಹೇಳ್ತೀರಿ ಅಥವಾ ಅವ್ರಿಗಿನ ಚೆನ್ನಾಗಿ ಆಡೋರು ಇದ್ದಾರ? ಗಿಲ್ಲಿ ಕಾವ್ಯ. ಗಿಲ್ಲಿ ಕಾವ್ಯ ಇಬ್ಬರೇ.